ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮಗೂ ಕೂಡ ಈ ಬ್ಯಾಂಕಿನ ಒಬ್ಬ ನಿರ್ದೇಶಕನಾಗುವಂಥ ಅವಕಾಶ ಸಿಕ್ಕಿದೆ. ನಮ್ಮ ಸಭಾದ ಗೌರವಾನ್ವಿತ ನಿರ್ದೇಶಕರು, ಅದು ಕೂಡ ಸರ್ವಿಸ್ ಓರಿಯೆಂಟೆಡ್. ಇವತ್ತು ಮಹಾವೀರ ಕಾಲೇಜಿನ ನಿರ್ದೇಶಕರಾಗಿದ್ದಾರೆ, ಕಡಂದಲೆ ಹೈಸ್ಕೂಲ್ನ ನಿರ್ದೇಶಕರಾಗಿ ಈ ಬ್ಯಾಂಕ್ ಕೆಲಸ ಮಾಡ್ತಾ ಇದೆ. ಇವತ್ತು ಮೂಡುಬಿದಿರೆಯ ಸಾರ್ವಜನಿಕರಿಗೆ ಬಹಳ ಒಳ್ಳೆಯ ಅಭಿಪ್ರಾಯ ಈ ಬ್ಯಾಂಕಿನ ಮೇಲೆ ಇದೆ. ನಮ್ಗೆ ನೋಡಿ ಕೇಳಿರ್ಬೋದು, ಎಲ್ಲ ಕೋಆಪರೇಟಿವ್ ಸೊಸೈಟಿ ಅಂದರೆ ತಿಂದು ಹಾಕ ಒಂದು ಸೊಸೈಟಿ ಇದ್ದರೆ ಅದು ಮೂಡುಬಿದಿರೆಯ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ ಎಂಬುದನ್ನು ಅಭಿಮಾನದಿಂದ ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ಮೂಡುಬಿದಿರೆಯಲ್ಲಿ ಇರುವಂಥ ವಿದ್ಯಾಸಂಸ್ಥೆಗಳು ಇವತ್ತು ಅಧ್ಯಕ್ಷರಿಂದ ಸ್ವೀಕರಿಸಬೇಕು. ರೂಪಾಯಿ 12,99,397 ರೂಪಾಯಿಯ ಚೆಕ್. ಇದನ್ನು ನಾವು ಇವತ್ತು ಕೊಟ್ಟರೆ ನಾಳೆಯಿಂದ ಡಿವಿಡೆಂಡ್ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಕಾನೂನನ್ನು ನಾವು ಗೌರವಿಸುವ ಅವರ ಪದಾಧಿಕಾರಿಗಳು ಯಾರಿದ್ದಾರೆ ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಚೆಕ್ ಅನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 1916ರಲ್ಲಿ ಸ್ಥಾಪನೆಯಾಗಿದೆ. 110 ವರ್ಷಗಳ ಇತಿಹಾಸ ಇರುವ ನಮ್ಮ ಮೂಡುಬಿದಿರೆಯಲ್ಲಿ ಈಗಾಗಲೇ ಹೊಂದಿಟ್ಟಿದೆ. ಮೂಡುಬಿದಿರೆ ಅಂದ ತಕ್ಷಣ ಹಲವಾರು ಬ್ಯಾಂಕ್ಗಳು, ಹಲವಾರು ಸೌಹಾರ್ದ ಕೋಆಪರೇಟಿವ್ ಸೊಸೈಟೀಸ್, ಹಲವು ಕೋಆಪರೇಟಿವ್ ಸೊಸೈಟೀಸ್, ಇದನ್ನೆಲ್ಲ ನಾವು ಇವತ್ತು ನಿಭಾಯಿಸಬೇಕು. ಈ ನಿಭಾಯಿಸಿದ ಮಾತ್ರ ಒಂದು ಬ್ಯಾಂಕ್ ಒಂದು ಎತ್ತರಕ್ಕೆ ತಲುಪಲಿಕ್ಕೆ ಸಾಧ್ಯ ಉಂಟು, ಲಾಭ ತಗೊಳ್ಳಿಕ್ಕೆ ಸಾಧ್ಯ ಉಂಟು. ಇದನ್ನೆಲ್ಲ ನಿಭಾಯಿಸಿದ್ದಕ್ಕೆ ನಮ್ಮೆಲ್ಲ ನಿರ್ದೇಶಕರು, ಸಿಬ್ಬಂದಿ ವರ್ಗದವರು, ವಿಶೇಷವಾಗಿ ನಮ್ಮ ಸದಸ್ಯರ ಕೊಡುಗೆ ಬಹಳ ಅಪಾರವಾದದ್ದು. ನಮ್ಮ ಸಂಸ್ಥೆಯ ಆರ್ಥಿಕ ವಹಿವಾಟು 1,915 ಕೋಟಿ ದಾಟಿದೆ. ಠೇವಣಿ ರೂಪಾಯಿ 572 ಕೋಟಿ ಮೀರಿದೆ. ಪಾಲು ಬಂಡವಾಳ ರೂಪಾಯಿ 2.75 ಕೋಟಿಗೆ ಮೀರಿದೆ. ಒಟ್ಟು ಲಾಭ ಈ ಸರಿ 12.7 ಕೋಟಿ ಮೀರಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು 25% ಡಿವಿಡೆಂಡ್ ಘೋಷಿಸಿದ್ದೇವೆ. ವಸೂಲಾತಿಯಲ್ಲಿ ಸಹ ನಾವು ಹಿಂದೆ ಬೀಳಿಲ್ಲ. 95%ರಿಂದ 96%ಗೆ ತಲುಪಿದೆ ಅಂತ ಹೇಳಿ ನಾನು ಸಂತೋಷಪಟ್ಟಿದ್ದೇವೆ. ಎ ವರ್ಗದಲ್ಲಿ ಮುಂದುವರಿತ CRR 14.95 ತಲುಪಿದ್ದೇವೆ. ತಂತ್ರಜ್ಞಾನ, ಆಧುನೀಕರಣ, ಪ್ರಾಮಾಣಿಕ ಸೇವೆ ಮೂಲಕ ಒಂದು ಮಾದರಿ ಪ್ರಗತಿಪರ ಸಹಕಾರಿ ಸಂಘ ಅಂತ ನಾವು ಹೆಮ್ಮೆಯಿಂದ ಹೇಳ್ತಿದ್ದೇವೆ. ವಿವಿಧ ವಿಭಾಗ ಸಾಲ ಸೌಲಭ್ಯಗಳನ್ನು ರಿಯಾಯಿತಿ ದರದಲ್ಲಿ ನಾವು ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ. ಬಹಳಷ್ಟು ಜನ ಹೇಳಿದರು, ಇನ್ನೂ ಸಹ ನಿಮಗೆ % ಯಾವುದೋ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚು ಮಾಡ್ಬೋದು, ಸಾಮಾಜಿಕ ಚಟುವಟಿಕೆಗಳಿಗೆ ತೊಡಗಿಕೊಳ್ಳಲ್ಲ ಅಂತ. ನಾನು ಒಂದು ಮಾತು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ನಮ್ಮ ಕಲ್ಪವೃಕ್ಷ ಆರೋಗ್ಯ ಖಾತೆಯಲ್ಲಿ ಕೇವಲ 1,000 ರೂಪಾಯಿ ಕಟ್ಟಿದರೆ 2 ಲಕ್ಷದಷ್ಟು ನಮ್ಮ ಕವರೇಜ್ ಇದೆ. ನಾವು ಒಟ್ಟು ಕೊಟ್ಟ ಹಣ 1,40,43,524. ಅದರಲ್ಲಿ ಕೆಲವರು 90,000 ಸಹ 1,000 ರೂಪಾಯಿ ತಗೊಂಡಿದ್ದಾರೆ, 80,000 ತಗೊಂಡಿದ್ದಾರೆ, 60,000 ತಗೊಂಡಿದ್ದಾರೆ. ನಮಗೇನು ಬೇಸರ ಇಲ್ಲ, ನಮಗೆ ಭಾಳ ಸಂತೋಷ. ನಮ್ಮ ಈ ಒಂದು ಯೋಜನೆ ಜನರಿಗೆ ಮುಟ್ಟಿದ ನಂತರ ನಮ್ಮಲ್ಲಿ ಇರುವಷ್ಟು ಸಾಮಾಜಿಕ ಕಾಳಜಿ ಖಂಡಿತವಾಗಿ ಬೇರೆ ಎಲ್ಲ ಕೋಆಪರೇಟಿವ್ ಸೊಸೈಟಿಯಲ್ಲಿಲ್ಲ. ಇವತ್ತು ವಿಶೇಷವಾಗಿ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಮಳೆ ಕೈಲಿ ಯೋಜನೆ, ಬ್ಯಾಂಕಿನ ನೌಕರರಿಗೆ ಪಿಂಚಣಿ ಯೋಜನೆ, ಬಹುಶಃ ಇದು ದೇಶದಲ್ಲೇ ಇಲ್ಲ. ರೈತರಿಗೆ ಪವರ್ ಟಿಲ್ಲರ್, ಟ್ರ್ಯಾಕ್ಟರ್, ಲಿಬರ್ಟಿ 0% ಇಂಟ್ರೆಸ್ಟ್ ಸಾಲ ನೀಡುವ ಯೋಜನೆ, ಕಲ್ಪವೃಕ್ಷ ಆರೋಗ್ಯ ಕಾರ್ಡ್ ಯೋಜನೆ, ಸೋಲಾರ್ ಲೈಟ್ ಸಹ 5%ನಲ್ಲಿ ಕೊಡ್ತೇವೆ. ನಮಗೆಲ್ಲ ಗೊತ್ತುಂಟು, ಕೇಂದ್ರ ಸರ್ಕಾರ ಕೊಡ್ತದೆ. ಪ್ರಯತ್ನ ಮಾಡಿದ್ರೆ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಉಂಟು. ನಾವು 5% ಕೊಡ್ತೇವೆ. ಆದರೆ ನಮ್ಮಲ್ಲಿ ಇಚ್ಛೆ ಬೇಕು, ಎಲ್ಲರೂ ಸೋಲಾರ್ ಲೈಟ್ ಬರುತ್ತೆ. ಇದರ ಬಗ್ಗೆ ಖಂಡಿತವಾಗಿ ಮುಂದಿನ ದಿನದಲ್ಲಿ ನಾವು ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡ್ತೇವೆ. ಮೂಡಬಿದ್ರೆ ಎಲ್ಲ ಮನೆಗಳಲ್ಲಿ ಸೋಲಾರ್ ಲೈಟ್ ಯಾಕೆ ಆಗೋದಿಲ್ಲ ಅಂತ. ಖಂಡಿತವಾಗಿ ಸೋಲಾರ್ ಲೈಟ್ ನಮಗೆ ಅಳವಡಿಸಲಿಕ್ಕೆ ಸಾಧ್ಯ ಉಂಟು. ಮರಣ ನಿಧಿ, ರೈತರ ಪಿಂಚಣಿ ಯೋಜನೆ, ಹೀಗೆ ಹಲವಾರು ಯೋಜನೆಗಳನ್ನು ನಾವು ಈಗಾಗಲೇ ಅನುಷ್ಠಾನಗೊಳಿಸಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಹೀಗೆ ಎಲ್ಲ ರಂಗದಲ್ಲಿ ನಮ್ಮ ಸಂಘ ತೊಡಗಿಸಿಕೊಂಡಿದೆ. ಮುಂದಿನ ದಿನದಲ್ಲಿ ನಮ್ಮ ಸಂಘವು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲು ಹಲವು ಕಾರ್ಯಕ್ರಮ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಈ ವರ್ಷ ನಾನು 3 ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಬಹಳಷ್ಟು ಒತ್ತು ಕೊಟ್ಟಿದೆ. ಇವತ್ತು ಹೃದಯ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆ ಈಗ ಪಾವತಿಸುವ ವೆಚ್ಚವನ್ನು 15,000ರಿಂದ 25,000ಕ್ಕೆ ಏರಿಸಿದ್ದೇವೆ ಅಂತ ಹೇಳಿಕೆ ನಾವು ಸಂತೋಷ ಪಡ್ತಿದ್ದೇವೆ. ಇವತ್ತು ಪಾರ್ಶ್ವವಾಯುಗೆ ಒಳಗಾಗಿ ಹಾಸಿಗೆ ಹಿಡಿದ ಸದಸ್ಯರಿಗೆ ತಿಂಗಳಿಗೆ ವೈದ್ಯಕೀಯ ವೆಚ್ಚದ ಬಗ್ಗೆ ಪರಿಹಾರ ನೀಡಲು ಆಡಳಿತ ಮಂಡಳಿಯಲ್ಲಿ ವಿಮರ್ಶಿಸಿ ಕ್ರಮ ತೆಗೆದುಕೊಳ್ತಿದ್ದೇವೆ. ನಮ್ಮ ಸೊಸೈಟಿ ಈಗಾಗಲೇ ಅಭಯಚಂದ್ರ ಹೇಳಿದರು, ನಮ್ಮ ಸೊಸೈಟಿಯ ಸದಸ್ಯರು ಮರಣ ಹೊಂದಿದಲ್ಲಿ ಅವರ ವಾರಿಸುದಾರ ಸಾಲ
ಮರುಪಾವತಿ ಮಾಡುವಾಗ 1 ಲಕ್ಷವನ್ನು ಪರಿಹಾರ ರೂಪದಲ್ಲಿ ಸಾಲಕ್ಕೆ ನಾವು ಹೊಂದಾಣಿಕೆ ಮಾಡಲಾಗುವುದೆಂದು ತಿಳಿಸ್ತಾ ಇದ್ದೇವೆ. ಸಹಕಾರವೇ ನಮ್ಮ ಶಕ್ತಿ, ಒಗ್ಗಟ್ಟು ನಮ್ಮ ಪ್ರಗತಿಯ ಮೂಲ ಮಂತ್ರ. ನಮ್ಮ ಮೇಲೆ ಭರವಸೆ ಇಟ್ಟು ಸಹಕರಿಸಿದ ಆತ್ಮೀಯ ಸದಸ್ಯ ಬಂಧುಗಳಿಗೆ, ಸಂಸ್ಥೆಯ ಪ್ರಗತಿಗೆ ಹಗಲಿರಲು ಶ್ರಮಿಸಿದ ಆಡಳಿತ ಮಂಡಳಿ ಸದಸ್ಯರಿಗೆ, ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ ವಿಶೇಷ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ, ಸರ್ವ ಸಿಬ್ಬಂದಿವರಿಗೂ ಹಾಗೂ ಗೌರವಾನ್ವಿತ ಠೇವಣಿದಾರರಿಗೂ ಗ್ರಾಹಕರಿಗೂ ನಿರಂತರ ಮಾರ್ಗದರ್ಶನ ಮಾಡುವ ಸಹಕಾರಿ ಇಲಾಖೆಗೆ ಅಧಿಕಾರಿಗಳು ನನ್ನ ಪೂರ್ವಕ ಕೃತಜ್ಞತೆಗಳು. 2047 ವಿಶೇಷವಾಗಿ ನಮ್ಮ ದೇಶ ಶತಮಾನೋತ್ಸವವನ್ನು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಿದೆ. ಸಹಕಾರಿ ಕ್ಷೇತ್ರದ ಬಹಳ ದೊಡ್ಡ ಕೊಡುಗೆಯನ್ನು ಸರ್ಕಾರ ನಿರೀಕ್ಷಿಸಿದೆ. ಈ ನಿಟ್ಟಿನಲ್ಲಿ ನಮ್ಮ ಸೊಸೈಟಿಯ ಸಾಧನೆಯು ಮುಖೇನ ಕೊಡುಗೆ ಕೊಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ರೀತಿ ನಾನು ವಿಶೇಷವಾಗಿ ನಮ್ಮೆಲ್ಲ ಸಹಕಾರಿ ಮಂದಿಗಳು, ಇದು ನಿಮ್ಮ ಬ್ಯಾಂಕು, ಮೂಡಬಿದಿರೆ ಕೋಆಪರೇಟಿವ್ ಸೊಸೈಟಿಯನ್ನು ಬೇರೆ ಬೇರೆ ಹೆಸರನ್ನು ಕರೀತೇವೆ. MCS ಬ್ಯಾಂಕು, ಟೌನ್ ಬ್ಯಾಂಕು, ಸೊಸೈಟಿ, ಮೂಡಬಿದಿರೆ ಸೊಸೈಟಿ, ಎಲ್ಲ ಬೇರೆ ಬೇರೆ ಹೆಸರು. ಎಲ್ಲರಿಗೆ ಒಂದೇ ಮನಸ್ಸಂದರೆ ಇದು ನಮ್ಮ ಸೊಸೈಟಿ ಅಂತ. ಈ ಒಂದು ವಿಶೇಷವಾದ ನಮ್ಮ ಮೇಲಿರುವ ಅಭಿಮಾನ, ಪ್ರೀತಿ ಇದ್ದ ಕಾರಣ ಬಹುಶಃ ಇದು ಬಹಳಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಯಿತು. ನಮ್ಮಲ್ಲಿ ಸಾಲ ವಸೂಲಿಕೆ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ಈ ಸರಿ ನಾವು ಸ್ವಲ್ಪ ಆ್ಯಕ್ಷನ್ ತಗೊಂಡಿದ್ದೇವೆ. ಸಾಲ ವಸೂಲಿಕೆ ಬಗ್ಗೆ ಕಾನೂನು ರೀತಿಯ ಹೋರಾಟ ಮಾಡಲೇಬೇಕಾಯ್ತು, ಅನಿವಾರ್ಯ ಆಯಿತು. 100% ನಾವು ಕಾನೂನು ರೀತಿಯಲ್ಲಿ ಅವರಿಗೆ ಕ್ರಮ ತೆಗೊಳ್ಳೋದಿಲ್ಲ. ಆದರೆ ಕಡೆಯ ನಮಗೆಲ್ಲರಿಗೂ ಗೊತ್ತುಂಟು, ಲಾಸ್ಟ್ ರೆಸಾರ್ಟಿಸಿ ಕೋರ್ಟ್ ಅಂತ ನಾವೆಲ್ಲರೂ ಒಪ್ಪಿಕೊಳ್ತೇವೆ. ಕೆಲವು ಈಗಾಗಲೇ ನಾವು ಅದರ ಬಗ್ಗೆ ವಿಶೇಷವಾಗಿ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಇದರಿಂದ ಬಹಳಷ್ಟು ಜನರಿಗೆ ಸಂತೋಷ ಆಗಿದೆ. ಯಾಕಂದರೆ ಸೊಸೈಟಿ ಉಳಿಸ್ತಿರಲ್ಲ, ನೀವು ಸುಮ್ಮನೆ ಕೂತ್ಕೊಂಡು ರಿಕವರಿ ಆಗೋದೇ ಇಲ್ಲ ಅಂತ. ಇದರ ಬಗ್ಗೆ ವಿಶೇಷವಾಗಿ ಕಳೆದ 2 ವರ್ಷಗಳಿಂದ ಇದರ ಬಗ್ಗೆ ಸಹ ಬಹಳಷ್ಟು ನಾವು ಒತ್ತು ಕೊಟ್ಟಿದೆ ಅಂತ ನಮ್ಮ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ಇನ್ನು ಮುಂದೆ ನಿಮ್ಮ ಸಹಕಾರ ಬೇಕು. ನಮ್ಮ ಸಹಕಾರ ಯಾತ್ರೆ ನಿರಂತರವಾಗಿ ಮುಂದುವರಿಸಲೆಂದು ಹಾರೈಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ. ನಮ್ಮ ಸಂಘದ 110ನೇ ವಾರ್ಷಿಕ ಮಹಾಸಭೆಗೆ ಆಗಮಿಸಿದ ಸರ್ವ ಸದಸ್ಯರಿಗೆ ವಂದನೆಗಳು. ಇಂದಿನ